ಒಬ್ಬ ಬಡ ಬ್ರಾಹ್ಮಣ ಹಾಗೆ ಮೇರಿ ಮಾತೆಯ ಮೂರ್ತಿ ಮತ್ತು ಬ್ರಿಟಿಷ್ ಕಲೆಕ್ಟರ್ನ ಕತೆ ಏನಾಯ್ತು? ಸ್ವಂತ ಹರಿಹರಕ್ ಬಂದು ಗ್ರಾಮಸ್ಥರ ಮುಂದೆ ಬ್ರಾಹ್ಮಣನಿಗೆ ಹೇಳ್ತಾನೆ, ಇದು ಕ್ರೈಸ್ತ ಧರ್ಮಕ್ಕೆ ಸೇರಿದ್ದು, ನಾವಿದ್ನ ಚಿತ್ರದುರ್ಗ ಚರ್ಚ್ ಅಲ್ಲಿ ಇರ್ತೀವಿ ಅಂತ. ಆದ್ರೆ ಬ್ರಾಹ್ಮಣ ಶಾಂತಿಯಾಗಿ ತನಗ್ ಬಿದ್ದ ಕನಸು ಬಗ್ಗೆ ಹೇಳಿದಾಗ, ಸೈನಿಕನ ಕನ್ಸು ಬ್ರಾಹ್ಮಣನ ಕನ್ಸು ಒಂದೇ ಸಂದೇಶ, ಇದು ದೈವ ಇಚ್ಛೆ ಎಂದು ಅರಿತ ಕಲೆಕ್ಟರ್ ಹರಿಹರದಲ್ಲೇ ಬ್ರಾಹ್ಮಣನ ಗುಡಿಸಲು ಜಾಗದಲ್ಲಿ ಸಣ್ಣ ಪ್ರಾರ್ಥನಾ ಮಂದಿರನ ಕಟ್ತಾರೆ. ನಂತರ 1963 ಪೂನಾ ಬೆಂಗಳೂರು ರೋಡಲ್ಲಿ ಕಟ್ಸಿದ ಚರ್ಚ್ ಇದು. ಇಲ್ಲಿ ಬೇರೆ ಬೇರೆ ಊರಿಂದ ತಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಳಕ್ಕೆ ಕ್ರಿಶ್ಚಿಯನ್ಸ್ ಗಿಂತ ಜಾಸ್ತಿ ಹಿಂದೂಸೇ ಬರ್ತಾರೆ. ಇಲ್ಲಿ ಜಾತಿ ಭಾಷೆ ಭೇದ ಭಾವನೆ ಇಲ್ಲ. ನೀವಿಲ್ಲಿ ನೋಡ್ಬೋದು, ಭಕ್ತರು ಚೀಟಿ, ತೊಟ್ಲು, ಕುದುರೆ ಹಾಗೆ ಸುಮಾರು ವಸ್ತುಗಳನ್ನ ಬೇಡ್ಕೊಂಡು ಕಟ್ಟಿದ್ದಾರೆ. ವರ್ಷಗಳ ಹಿಂದೆ ತಾಯಿ ಮೇರಿ ಮಾತೆ ಕಣ್ಣಲ್ಲಿ ನೀರ್ ಬಂದಿತ್ತು ಅಂತ ಹೇಳ್ತಾರೆ. ಅದು ನಿಜಾನ ಸುಳ್ಳ ಯಾರಿಗೂ ಗೊತ್ತಿಲ್ಲ. ಆದ್ರೆ ಸಿಕ್ಕಿರೋ ಮೂರ್ತಿನ ಸುರಕ್ಷಿತವಾಗಿ ಇಂದಿಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ಚಿಕ್ಕ ಮೂರ್ತಿಯಿಂದ ಆರಂಭ ಆದ ಕತೆ ಈಗ ಸಾವಿರಾರು ಜನರ ನಂಬಿಕೆಯ ಸ್ಥಳ ಆಗಿದೆ. ನೀವು ಹರಿಹರಕ್ ಬಂದ್ರೆ ಈ ಪ್ಲೇಸ್ ನ ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಈ ತರ ಮೋರ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ ಫಾಲೋ ಮಾಡಿ.